Hello everyone, welcome to Sanmarga classes. ಪರಿಸರ ಮಾಲಿನ್ಯದ ವಿಧಗಳು ಯಾವುವು? ಇದು ಜೀವಗೋಳ ಎಂಬ ಚಾಪ್ಟರ್ನ ಮುಂದಿನ ಪ್ರಶ್ನೆ. ಪರಿಸರ ಮಾಲಿನ್ಯ ಅಂದ್ರೆ ಏನು ಮಕ್ಕಳೇ? ಪರಿಸರದಲ್ಲಿ ಉಂಟಾಗುವಂತಹ ಅನಪೇಕ್ಷಿತ ಬದಲಾವಣೆಯೇ ಪರಿಸರ ಮಾಲಿನ್ಯ. ಇದರಿಂದ ಮಾನವನಿಗೆ ಅಲ್ಲದೆ ಇತರ ಜೀವಿಗಳಿಗೂ ಕೂಡ ಹಾನಿ ಉಂಟಾಗ್ತಾ ಇದೆ. ಹಾಗಾದ್ರೆ ಈ ಪರಿಸರ ಮಾಲಿನ್ಯದಲ್ಲಿ ಯಾವ ವಿಧಗಳಿವೆ? ವಾಯು ಮಾಲಿನ್ಯ, ಓಕೆನಾ? ಸೊ ವಾಯು ಮಾಲಿನ್ಯ ಅಂತಂದ್ರೆ ಅನಪೇಕ್ಷಿತ ಚಟುವಟಿಕೆಯಿಂದಾಗಿ ವಾಯುವಿನಲ್ಲಿ ಉಂಟಾಗುವ ಬದಲಾವಣೆ. ಇದರಿಂದಾಗಿ ಮಾನವ, ಜೀವಿ ಮತ್ತು ಆಸ್ತಿ ಪಾಸ್ತುಗಳಿಗೆ ಹಾನಿ ಉಂಟಾಗುತ್ತದೆ. ಜಲಮಾಲಿನ್ಯ ಅಂತಂದ್ರೆ ಏನು? ಜಲಮಾಲಿನ್ಯ ಅಂತಂದ್ರೆ ಜಲಮಾಲಿನ್ಯದಿಂದ ಮಾನವ ಮತ್ತು ಜಲಚರ ಜೀವಿಗಳಿಗೂ ಕೂಡ ಅನರ್ಥ ಪರಿಣಾಮವನ್ನ ಉಂಟು ಮಾಡುತ್ತೆ. ಸೊ ಈ ನೀರಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಲಕ್ಷಣಗಳಲ್ಲಿ ಬದಲಾವಣೆ ಉಂಟಾಗುತ್ತೆ. ಜಲಮಾಲಿನ್ಯ. ಮಣ್ಣಿನ ಮಾಲಿನ್ಯ ಮೂರನೆಯದು. ಮಣ್ಣಿನ ಮಾಲಿನ್ಯ ಅಂತಂದ್ರೆ ಮಾನವನ ಚಟುವಟಿಕೆಗಳಿಂದಾಗಿ ಅಥವಾ ಸ್ವಾಭಾವಿಕವಾಗಿ ಮಣ್ಣಿನ ಫಲವತ್ತತೆ ಹಾಗೂ ಗುಣಮಟ್ಟ ಕಡಿಮೆ ಆಗುತ್ತೆ. ಮಣ್ಣಿನ ಮಾಲಿನ್ಯ. ಸೊ ಇದಕ್ಕೆ ಕೃಷಿ ತ್ಯಾಜ್ಯ ವಸ್ತುಗಳು, ಕೈಗಾರಿಕೆಯ ತ್ಯಾಜ್ಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ನಗರ ತ್ಯಾಜ್ಯಗಳು ಇತ್ಯಾದಿಗಳು ಮಣ್ಣಿನಲ್ಲಿ ಸೇರಿ ಮಣ್ಣಿನ ಮಾಲಿನ್ಯ ಉಂಟಾಗುತ್ತೆ. ಶಬ್ದ ಮಾಲಿನ್ಯ ಅಂತಂದ್ರೆ ಏನು? ಹಾಗಾದ್ರೆ ಮುಂದಿನದು ಶಬ್ದ ಮಾಲಿನ್ಯ. ಓಕೆ, ಸೊ ಶಬ್ದ ಮಾಲಿನ್ಯ ಅಂತಂದ್ರೆ ಪ್ರತಿಕೂಲಕರ ಪರಿಣಾಮ ಬೀರುವ ಅನಗತ್ಯವಾದ ಶಬ್ದವು ವಾಯುಮಂಡಲದಲ್ಲಿ ಹರಡಿ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತೆ. ಓಕೆನಾ? ಸೊ ಇದು ನೈಸರ್ಗಿಕ ಮೂಲದಿಂದ ಆಗಿರ್ಬೋದು ಅಥವಾ ಮಾನವ ನಿರ್ಮಿತ ಮೂಲದಿಂದ ಆಗಿರ್ಬೋದು. ನೈಸರ್ಗಿಕ ಮೂಲದಿಂದ ಹೇಗೆ ಶಬ್ದ ಮಾಲಿನ್ಯ ಉಂಟಾಗುತ್ತೆ? ಗುಡುಗು, ಸಿಡಿಲು, ಮಿಂಚು, ಅತ್ಯಧಿಕ ಮಳೆ, ಆಲಿಕಲ್ಲು ಮಳೆ, ಜಲಪಾತಗಳು ಇತ್ಯಾದಿಯಿಂದ ಶಬ್ದ ಮಾಲಿನ್ಯ ಉಂಟಾಗ್ತಾ ಇದೆ. ಅದೇ ರೀತಿ ಮಾನವ ನಿರ್ಮಿತ ಮೂಲಗಳು ಅಂತಂದ್ರೆ ಕೈಗಾರಿಕೆಗಳ ಶಬ್ದ, ವಾಹನಗಳ ಶಬ್ದ, ಗಣಿಗಾರಿಕೆ ಶಬ್ದ ಅಲ್ವಾ, ವಿಮಾನಗಳ ಶಬ್ದ, ರೈಲುಗಳ ಅತಿಯಾದ ಶಬ್ದ, ಇವೆಲ್ಲವುಗಳಿಂದ ಶಬ್ದ ಮಾಲಿನ್ಯ ಉಂಟಾಗ್ತಾ ಇದೆ. ಓಕೆ, ಈ ರೀತಿ ವಿವಿಧ ಪ್ರಕಾರದ ಪರಿಸರ ಮಾಲಿನ್ಯಗಳು ಮಾನವನಿಗಷ್ಟೇ ಅಲ್ಲದೆ ಇತರ ಜೀವಿಗಳಿಗೂ ಕೂಡ ಹಾನಿಯನ್ನ ಉಂಟು ಮಾಡ್ತಾ ಇವೆ. ಓಕೆ, ಥ್ಯಾಂಕ್ ಯು.